ನಮಸ್ಕಾರ ವೀಕ್ಷಕರು, ಗೃಹಲಕ್ಷ್ಮಿ ಯೋಜನೆಯ ಬೆಳಗ್ಗೆ ಮುಂಜಾನೆ ಶಾಕಿಂಗ್ ಸುದ್ದಿ ಬಂದಿರುವಂತದ್ದು ಕಂಟ್ರಿ. ಸೊ ಹಾಗಾದ್ರೆ ಬರೀ ಹೊಸ ರೂಲ್ಸ್ಗಳನ್ನ ತರ್ತಾ ಇರುವಂತದ್ದು. ಇದು ರೂಲ್ಸ್ ಬಗ್ಗೆ ಅಲ್ಲ, ಆದ್ರೆ ಇದನ್ನ ಕಡ್ಡಾಯವಾಗಿ ಈ ಪತ್ರವನ್ನ ನೀವು ನಾನು ಹೇಳ್ತಾ ಇರುವಂತಹ ಒಂದು ಇಲಾಖೆಗೆ ಸಲ್ಲಿಸಲೇಬೇಕು. ಇದು ನಾನು ಹೇಳ್ತಾ ಇಲ್ಲ, ಒಂದು ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆನೇ ಹೇಳ್ತಾ ಇರುವಂತದ್ದು. ಆ ಒಂದು ಪತ್ರವನ್ನ ನೀವು ಸಲ್ಲಿಸಿದ್ದೇ ಆದ್ರೆ ಅಮೌಂಟ್ ಬರುತ್ತೆ. ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಅಷ್ಟೇ ಅಲ್ಲ, ಬರುವಂತಹ ಯಾವುದೇ ರೀತಿಯ ಕಂತುಗಳು ನಿಮಗೆ ಜಮಾ ಆಗಲ್ಲ. ಸೊ 100% ಜಮಾ ಆಗಲ್ಲ. ಇದು ಯಾವುದೇ ರೀತಿಯಂತಹ ಫೇಕ್ ನ್ಯೂಸ್ ಅಲ್ಲ. ಫೇಕ್ ನ್ಯೂಸ್ ಅನ್ಕೊಂಡು ಬಿಡೋರು ಬಿಟ್ಬಿಡಿ, ಯಾಕಂದ್ರೆ ನಿಮಗೆ ಲಾಸು 2,000 ರೂಪಾಯಿ ಹಣ ಇನ್ಮೇಲಿಂದ ಬರಲ್ಲ. ಸೊ ಓಕೆನಾ. ಸೊ ನೀವು ಈ ಪತ್ರವನ್ನ ಸಲ್ಲಿಸಿದ್ದೆ ಆದ್ರೆ ಮುಂಬರುವಂತಹ ಎಲ್ಲ ಕಂತುಗಳು ಜಮಾ ಆಗ್ತಾ ಹೋಗ್ತವೆ. ಸೀರಿಯಸ್ ಆಗಿ ತಗೊಳ್ಳಿ. ಸೊ ಈ ಒಂದು ಕೆಲಸವನ್ನ ಮಾಡಲೇಬೇಕು. ಈಗಾಗಲೇ ಸಾಕಷ್ಟು 1,78,000 ಫಲಾನುಭವಿಗಳನ್ನ ತೆಗೆದು ಹಾಕಿಬಿಟ್ಟಿದ್ದಾರೆ. ಸೊ ನಿಮಗೆ ಬ್ಯಾಡ್ ನ್ಯೂಸ್ ಹೇಳ್ಬೇಕಂದ್ರೆ 1,78,000 ಫಲಾನುಭವಿಗಳನ್ನ ಈಗಾಗಲೇ ತೆಗೆದು ಹಾಕಿಬಿಟ್ಟಿದ್ದಾರೆ. ಸೊ ನೀವು ಕೂಡ ಆ ಒಂದು ಲಿಸ್ಟ್ ನಲ್ಲಿ ಸೇರ್ಬೇಕಂದ್ರೆ ಫೇಕ್ ನ್ಯೂಸ್ ಅನ್ಕೊಂಡು ಬಿಟ್ಬಿಡಿ. ಸೊ ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆ ತುಂಬಾ ನಮ್ಗೆ ಹೆಲ್ಪ್ಫುಲ್ ಆಗಿದೆ, ನಮ್ಗೆ ಬೇಕೇ ಬೇಕು ಅನ್ನೋರು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳ್ಕೊಳ್ಳಿ. ಸೊ ನಾನು ಹೇಳ್ತಾ ಇರುವಂತಹ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಿ ಸೊ ನೀವು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಪಡಿತಾ ಹೋಗಿ. ಸೊ ಇದಿಷ್ಟು ನಿಮಗೆ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೀವು ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಶ್ರಮಕ್ಕೆ ವೀಕ್ಷಕರ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ. ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕೊಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನಾನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ನಾನು ಅದು ಇದು ಅಂತ ಏನು ಹೇಳಲ್ಲ. ಈಗ ಮಹಾಲಕ್ಷ್ಮಿ ಯೋಜನೆ ಬಗ್ಗೆನೂ ನಾನು ಈಗಾಗಲೇ 1,00,000 ರೂಪಾಯಿ ಹಣದ ಬಗ್ಗೆ ಸಾಕಷ್ಟು ಜನ ಫೇಕ್ ನ್ಯೂಸನ್ನು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಮಾಡಿಸ್ಕೊಂಡಿರುವಂಥದ್ದು. ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಇದಿಷ್ಟು ಬಹಳಷ್ಟು ಕಡೆ ಆಗಿರುವಂತಹ ಕಾರಣದಿಂದಾಗಿ, ಬಹಳಷ್ಟು ಜಿಲ್ಲೆಗಳಲ್ಲಿ ಆಗಿರುವಂತಹ ಕಾರಣದಿಂದಾಗಿ ಈ ಹೊಸ ರೂಲ್ಸ್ಗಳನ್ನ ತಂದರು ಅಂತ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅವ್ರೇನು ಹಾಗೆ ಅಂದಿಲ್ಲ, ಆದರೆ ಕಾರಣ ಇದೆ. ಓಕೆನಾ. ಸೊ ಈಗ ಸಾಕಷ್ಟು ರೂಲ್ಸ್ಗಳು ನಿಮ್ಗೆ ಗೊತ್ತಿರುವಂಥದ್ದು. ನಾನು ಈಗಾಗಲೇ ಸಾಕಷ್ಟು ರೂಲ್ಸ್ಗಳನ್ನು ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ರೂಲ್ಸ್ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಲ್ಲ. ಈಗ ಇದರಲ್ಲಿ ಒಂದು ರೂಲ್ಸ್ ಏನಂದರೆ ಇಂಪಾರ್ಟೆಂಟ್ ಆಗಿರುವಂಥದ್ದು, ಫೇಕ್ ಡಾಕ್ಯುಮೆಂಟ್ಸು 100% ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿ ಹೊಂದಿರುವಂತಹ ಒಂದು ಮಹಿಳೆಯರಿಗೆ ಮಾತ್ರ ಹಣ ಜಮಾ ಆಗುತ್ತೆ. ಮತ್ತು ಇಲ್ಲಿ ಕ್ಲಿಯರ್ ಆಗಿರುವಂತಹ ಯಾವುದೇ ರೀತಿಯಾದಂತಹ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿಲ್ಲದಂತಹ ಒಂದು ಮಹಿಳೆಯರಿಗೆ ಮಾತ್ರ ಜಮಾ ಆಗುತ್ತೆ. ಮತ್ತು ಇಲ್ಲಿ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ, ರಿವೆರಿಫಿಕೇಶನ್, ಮತ್ತೊಂದೇ ಪರಿಶೀಲನೆ ಮಾಡಿ ಆ ಒಂದು ಗೃಹಲಕ್ಷ್ಮಿ ಅಮೌಂಟನ್ನು ಹಾಕ್ತಾ ಇರುವಂಥದ್ದು. ನಿಮ್ಮ ಒಂದು ಪ್ರತಿಯೊಬ್ಬರ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡಿದ ತಕ್ಷಣ ಸೊ ಏನಂತ ಬರ್ತಾ ಇದೆ ಅಂದರೆ, ಇಲ್ಲಿ ಒಂದು ನಿಮ್ಮ ಆದಾಯ ತೆರಿಗೆಯನ್ನು ಕಟ್ತಾ ಇದ್ದಾರೆ ಇವರು ಅಂತ ಒಂದು ಆಪ್ಷನ್ ಬರ್ತಾ ಇರುವಂಥದ್ದು. ಸೊ ಆ ಒಂದು ಆದಾಯ ತೆರಿಗೆ GST ಟ್ಯಾಕ್ಸ್ ಪೇ ನೀವು ಕಟ್ತಾ ಇರಲಿಲ್ಲ ಆದ್ರೂ ಸಹಿತ ಬರ್ತಾ ಇರುವಂಥದ್ದು. ಸೊ ನಿಮ್ಗೆ ಅಷ್ಟೇ ಬರ್ತಾ ಇಲ್ಲ, ಇದು ಯಾರಿಗೆ ಬೇಕಾದ್ರೂ ಸಹಿತ ಕಟ್ತಾ ಇದ್ರು ಸಹಿತ ಬರ್ತಾ ಇದೆ. ಆದಾಯ ತೆರಿಗೆ ಕಟ್ತಾ ಇಲ್ಲ ಅಂದ್ರೂ ಸಹಿತ ಈ ತರ ಒಂದು ಆಪ್ಷನ್ಗಳು ಅಂದ್ರೆ ಕಾಣಿಸ್ತಾ ಇರುವಂಥದ್ದು. ಸೊ ಆ ರೀತಿ ಕಾಣಿಸದೇ ಆದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಖುದ್ದಾಗಿ ನೀವು ಚೆಕ್ ಮಾಡ್ಕೋಬೇಕು. ಈಗಾಗಲೇ ಒಂದು ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆ ಈಗ ಒಂದು ಕೆಲಸವನ್ನ ಮಾಡ್ತಾ ಇದೆ. ಎಲ್ಲರದ್ದು ರಿವೆರಿಫಿಕೇಶನ್ ಮಾಡಿಕೊಂಡು ಯಾರ್ಯಾರ್ದು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ 100% ಒರಿಜಿನಲ್ ಡಾಕ್ಯುಮೆಂಟ್ಸು ಕರೆಕ್ಟ್ ಆಗಿರುವಂತಹ ಡಾಕ್ಯುಮೆಂಟ್ಸ್ ಹೊಂದಿರೋರಿಗೆ ಮಾತ್ರ ಅಮೌಂಟ್ ಹಾಕ್ತಾ ಇದ್ರೆ, ಅದರಲ್ಲಿ ಆದಾಯ ತೆರಿಗೆ ನಾವು ಕಟ್ತಾ ಇದೀವಿ ಅಂತ ಬರ್ತಾ ಇದ್ರೆ ಸೊ ಅವ್ರಿಗೆ ಅಮೌಂಟ್ ಹಾಕ್ತಲ್ಲ, ಡೈರೆಕ್ಟಾಗಿ ಡೆಡ್ ಮಾಡಿ ಹೋಗ್ತಾ ಇದ್ರೆ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಬರಲ್ಲ ಇನ್ಮೇಲಿಂದ. ಆ ರೀತಿಯಾಗಿ ಮಾಡ್ತಾ ಇದ್ರೆ ನಿಮ್ಮದು ಕೂಡ ಚೆಕ್ ಮಾಡ್ಕೊಳ್ಳಿ. ಆ ರೀತಿಯಾಗಿ ಬಂದಿದ್ದೆ ಆದರೆ ನೀವೇನು ಮಾಡಬೇಕು, ನಿಮ್ಮ ಒಂದು ಆದಾಯ ದೃಢೀಕರಣ ಅಂದರೆ ನೀವು ಆದಾಯ ತೆರಿಗೆಯನ್ನು ನಾವು ಕಟ್ತಾ ಇಲ್ಲ ಅಂತ ಹೇಳಿ ದೃಢೀಕರಣ ಪತ್ರವನ್ನ ಮಾಡಿಸ್ಕೊಂಡು, ಸೊ ಆ ಒಂದು ದೃಢೀಕರಣ ಪತ್ರವನ್ನ ಎಲ್ಲಿ ಸಲ್ಲಿಸಬೇಕಂತ ಅಂದ್ರೆ ನಿಮ್ಮ ಒಂದು ತಾಲೂಕಿನಲ್ಲಿ ಅಲ್ಲ, ಜಿಲ್ಲೆಯಲ್ಲಿ, ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಒಂದು ದೃಢೀಕರಣ ಪತ್ರವನ್ನ ಸಲ್ಲಿಸಬೇಕಾಗತ್ತೆ. ಸೊ ಸಲ್ಲಿಸಿದ್ದೆ ಆದ್ರೆ ನಿಮ್ಗೆ ಕಂಟಿನ್ಯೂಸ್ ಆಗಿ 2,000 ರೂಪಾಯಿ ಹಣ ಬರುತ್ತೆ. ಕಂಟಿನ್ಯೂಸ್ ಆಗಿ ಇನ್ನು ಮುಂದಿರುವಂತಹ ಕಂತುಗಳು ಬರ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇಲ್ಲಿಯೇ ನಿಂತು ಬಿಡುತ್ತೆ, ಸ್ಟಾಪ್ ಆಗಿಬಿಡುತ್ತೆ. ಈಗಾಗಲೇ ಸಿಕ್ಕಾಪಟ್ಟೆ ಒಂದು ಫಲಾನುಭವಿಗಳನ್ನು ತೆಗೆದಾಕಿಬಿಟ್ಟಿದ್ದಾರೆ. ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗಾಗಲೇ 1,20,00,000 ಫಲಾನುಭವಿಗಳಿದ್ದಾರೆ. ಸೊ ಅದರಲ್ಲಿ 20% ಫಲಾನುಭವಿಗಳನ್ನ ತೆಗೆದಾಕಿದ್ದಾರೆ. 20% ಇಂದ 25% ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗಾಗಲೇ ಒಂದು ಸ್ವಲ್ಪ ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಈಗ ಮಹಾಲಕ್ಷ್ಮಿ ಯೋಜನೆಯಲ್ಲಿ 1,00,000 ರೂಪಾಯಿ ಸಿಗ್ತಿದೆ ಅಂತ ಒಂದು ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿತ್ತು. ಕೇಂದ್ರ ಸರ್ಕಾರದಲ್ಲಿ ನಾವು ಆಳ್ವಿಕೆ ಬರಬೇಕಂತ ಅಂದರೆ
ಆ ಒಂದು ಎಲೆಕ್ಷನಲ್ಲಿ ಆಯ್ಕೆ ಆಗಿದ್ದೇ ಆದರೆ ನಾವು 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಏನಾದರೂ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಆಡಳಿತಕ್ಕೆ ಬಂದಿದ್ದೆ ಅಂದರೆ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಬಂದರೆ ನಮ್ಗೆ 1 ಲಕ್ಷ ರೂಪಾಯಿ ಸಿಗತ್ತೆ ಅಂತ ಸಾಕಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಈಗಾಗಲೇ ಮಾಡಿಸ್ಕೊಂಡು ಬಹಳ ದಿನನೇ ಆಯಿತು. ಅದಕ್ಕೆ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿ 2-3 ಕಂತುಗಳು ಪಡೆದಿದ್ದು ಆಯಿತು. ಸೊ ಇದಕ್ಕೋಸ್ಕರ ಇದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಡವರಿಗೆ ಮಾತ್ರ ಹೋಗ್ಬೇಕಂತ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮಾಡಿತ್ತು. ಸೊ ಅದರಲ್ಲಿ ಸಾಕಷ್ಟು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಒಂದು ಫಲಾನುಭವಿಗಳು ಸೇರಿಸಿಕೊಂಡಿದ್ದ ಒಂದು ಕಾರಣದಿಂದಾಗಿ ಸೊ ಅಂತಹವರನ್ನ ತೆಗೆದುಹಾಕ್ತಾ ಇರುವಂಥದ್ದು, ರೀವೆರಿಫಿಕೇಶನ್ ಮಾಡಿ ಇಂಥವರನ್ನ ತೆಗೆದುಹಾಕ್ಬಿಡ್ತಾ ಇದ್ದಾರೆ. ಸೊ ತೆಗೆದುಹಾಕಿ ನಿಮ್ಮ ಖಾತೆಗೆ ಅಮೌಂಟನ್ನು ಜಮಾ ಆಗ್ತಾ ಇದೆ. ಈಗಾಗಲೇ ಒಂದು ಸ್ವಲ್ಪ ಆಯ್ಕೆ ಮಾಡಿ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರುವಂತಹ ಫಲಾನುಭವಿಗಳಿಗೆ ಅಮೌಂಟ್ ಹಾಕ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇರುವಂಥದ್ದು ಅಮೌಂಟ್ ಜಮಾ ಆಗ್ತಾ ಇದೆ ಅಂತ. ಸೊ ಸಾಕಷ್ಟು ಫಲಾನುಭವಿಗಳಿಗೆ, ಸಾಕಷ್ಟು ಅಂದರೆ ಹೆಚ್ಚು ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಆಗಿಲ್ಲ, ಇನ್ನೂ ಕೂಡ ಜಮಾ ಆಗ್ತಾ ಇರುವಂಥದ್ದು. ರೀವೆರಿಫಿಕೇಶನ್ ಮಾಡ್ತಾ ಅಮೌಂಟ್ ಹಾಕ್ತಾ ಇದ್ದಾರೆ. ಯಾರ್ಯಾರ್ದು ಕ್ಲಿಯರ್ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಹೊಂದಿದ್ದಾರೆ ಸೊ ಅವ್ರಿಗೆ ಮಾತ್ರ ಅಮೌಂಟ್ ಹಾಕ್ತಾ ಇರುವಂಥದ್ದು. ಸೊ ಓಕೆನಾ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಿಯರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತಾನೆ ಈ ಒಂದು ಕೆಲಸ ಕಡ್ಡಾಯವಾಗಿ ಮಾಡಿ ನಿಮ್ಮ ಮೊದಲು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.